ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಆಲ್ರೆಡಿ ತಮ್ನಿಲ್ ಒಳಗೆ ನೋಡಿದ್ರಿ ಬೋರ್ನಿಯೋ ಸ್ಕೆಮೆಟಿಕ್ ಡಯಾಗ್ರಾಮ್ ಒಳಗೆ ಒಂದು ಎರರ್ ಬರ್ತಾ ಇರೋದನ್ನು. ಸೊ ಎರರ್ ಏನಂತ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಯಾವುದೇ ಹಾರ್ಡ್ವೇರ್ ಸೊಲ್ಯೂಷನ್ ಆಗಲಿ, ಬಿಟ್ ಮ್ಯಾಪ್ ಆಗಲಿ, ಸ್ಕೆಮೆಟಿಕ್ ಡಯಾಗ್ರಾಮನ್ನು ಓಪನ್ ಮಾಡಿದಾಗ ಫೇಲ್ ಟು ಡೌನ್ಲೋಡ್ ಡೇಟಾ ಅಂತ ಹೇಳಿಕ್ಷಿಂದ ಎರರ್ ಬರಾಕತ್ತೈತಿ. ಸೊ ಆ ಎರರನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕು, ಇನ್ ಕೇಸ್ ನಿಮ್ಮ ಜೊತೆ ಏನಾರ ಈ ರೀತಿ ಎರರ್ ಬರ್ತಾ ಇದ್ದರೆ, ಇನ್ ಕೇಸ್ ಮುಂದೆ ಫ್ಯೂಚರ್ ಒಳಗೆ ಬಂದ್ರೆ, ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಾನು ಒಂದು ಸ್ಕೆಮೆಟಿಕ್ ಡಯಾಗ್ರಾಮನ್ನು ಓಪನ್ ಮಾಡ್ತಿದ್ದೆ ರಿಯಲ್ಮಿ 5 ಆ್ಯಂಡ್ ಅದರೊಳಗೆ ಪ್ರಾಬ್ಲಮ್ ಇತ್ತು, LCD ಲೈಟ್ ಬರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಬೋರ್ನಿಯೋನ ಓಪನ್ ಮಾಡಿ ಅದು ಹಾರ್ಡ್ವೇರ್ ಸೊಲ್ಯೂಷನನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಓಪನ್ ಮಾಡಿದ ಕೂಡಲೇ ಏನು ಬಂತು, ಫೇಲ್ ಟು ಡೌನ್ಲೋಡ್ ಡೇಟಾ ಅಂತೇಳಿ ಬಂತು. ಇವಾಗ ನೋಡಿರಿ ಬರ್ತೈತೆ, ನಾನು ಗೆಟಿಂಗ್ ಸರ್ವರ್ ಸ್ಟೇಟಸ್ ಅಂತ ತೋರ್ಸಾಕತ್ತೈತೆ ಕೆಳಗಡೆ. ಸೊ ಸಡನ್ಲಿ ಏನು ಬರ್ತೈತಿ, ಡೌನ್ಲೋಡಿಂಗ್ ಡೇಟಾ ಫೇಲ್ಡ್ ಬಂದುಬಿಡ್ತೈತೆ. ನೋಡ್ಬೋದು, ಫೇಲ್ ಟು ಡೌನ್ಲೋಡ್ ಡೇಟಾ, ಪ್ರೊಸೆಸ್ ಟೈಮ್ ಔಟ್, ಪ್ಲೀಸ್ ಕ್ಲೋಸ್ ದ ಟ್ಯಾಬ್ ಆ್ಯಂಡ್ ಟ್ರೈ ಅಗೇನ್. ಸೊ ಇದನ್ನು ಕ್ಲೋಸ್ ಮಾಡಿ ಮತ್ತೊಂದು ಸಲ ಟ್ರೈ ಮಾಡಿರಿ ಅಂತ ಹೇಳಕತ್ತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಬೇರೆದೊಂದು ಮತ್ತು ಸ್ಕೆಮ್ಯಾಟಿಕ್ ಹಾರ್ಡ್ವೇರ್ ಸೊಲ್ಯೂಷನ್ನ ಓಪನ್ ಮಾಡಿದೆ, ಇನ್ ಔಟ್ ಓಲ್ಟ್ ಅಂತ ಹೇಳಿಂದ. ಅದು ಕೂಡ ನಮ್ಗೆ ಸೇಮ್ ಎರರ್ ಬರಾಕತ್ತಿತ್ತು. ನಾವು ಓಪನಿಂಗ್ ಡಾಕ್ಯುಮೆಂಟ್ಸ್ ಅಂತ ಬರ್ತಿತ್ತು, ಡೌನ್ಲೋಡಿಂಗ್ ಡೇಟಾ ಬಂದು ಫೇಲ್ಡ್ ಆಗಿಬಿಡ್ತಿತ್ತು. ಸೊ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ಸೊ ನೋಡ್ಬೋದು, ಡೌನ್ಲೋಡಿಂಗ್ ಡೇಟಾ ಬಂತು, ಫೇಲ್ ಟು ಡೌನ್ಲೋಡ್ ಡೇಟಾ, ಸೇಮ್ ಪ್ರಾಬ್ಲಮ್ ಬರಾಕತ್ತು. ನಾನು ಬೇರೆ ಮಾಡಲ್ದು ಓಪನ್ ಮಾಡಿ ನೋಡಿದೆ, ರಿಯಲ್ಮಿ 5 ಒಳಗೂ ನೋಡಿದೆ, ಅದನ್ನು ಬಿಟ್ಟರು ರೆಡ್ಮಿ ಒಳಗೂ ಕೊಡಿದೆ, ಅಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಬರ್ತೈತೆ. ಸೊ ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ ಫಿಕ್ಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮೊದಲು ಏನು ಮಾಡಿರಿ, ಬೋರ್ನಿಯೋವನ್ನು ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿ ನಾನು ಇವಾಗ ಓಪನ್ ಮಾಡಿದ್ದನ್ನು ಬೇಕಂದ್ರೆ ನೀವು ಹಿಂದ್ಕೊಂಡ್ರೆ ಒಂದು ಸಲ ಹೋಗಿ ನೋಡಿರಿ, ಸರ್ವರ್ 1 ಒಳಗಡೆ ಲಾಗಿನ್ ಆಗಿತ್ತು. ಇವಾಗ ನೋಡಿರಿ ಸರ್ವರ್ 2 ಒಳಗಡೆ ಲಾಗಿನ್ ಮಾಡ್ತೀನಿ. ಕೆಳಗಡೆ ನೋಡಿರಿ ಸರ್ವರ್ 2, ಸರಿನಾ? ಸರ್ವರ್ 2 ಜೊತೆ ಲಾಗಿನ್ ಮಾಡಿ ಓಪನ್ ಮಾಡಿರಿ, ಅಂದ್ರೆ ನಿಮ್ಮದು ಹಾರ್ಡ್ವೇರ್ ಸೊಲ್ಯೂಷನ್, ಬಿಟ್ ಮ್ಯಾಪ್, ಸ್ಕೆಮೆಟಿಕ್ ಡಯಾಗ್ರಾಮ ಓಪನ್ ಆಗುತ್ತೆ. ಇನ್ ಕೇಸ್ ಸರ್ವರ್ 1 ಒಳಗೂ ಓಪನ್ ಆಗುತ್ತೆ. ಇನ್ ಕೇಸ್ ಆಗಲಿಲ್ಲ, ಈ ರೀತಿ ಎರರ್ ಬರ್ತಪ್ಪ ಅಂದ್ರೆ ಸರ್ವರ್ 2 ಒಳಗೆ ಲಾಗಿನ್ ಮಾಡಿರಿ. ಆಲ್ರೆಡಿ ನಾನು ಬೋರ್ನಿಯೋ ಟೀಮ್ ಜೊತೆ ಮಾತಾಡಿದ್ದೀನಿ. ಅವ್ರು ಹೇಳಿದರು ನಿಮ್ಮದು ಬೋರ್ನಿಯೋ ಲೇಟೆಸ್ಟ್ ಐತಿಲ್ಲ ಅಂತ ಕೇಳಿದ್ರು, ಒಂದು ಸಲ ರೀಸ್ಟಾರ್ಟ್ ಮಾಡಿರಿ ಅಂತ ಹೇಳಿದ್ರು ಕಂಪ್ಯೂಟರ್ನ. ಸೊ ನಾನು ಲೇಟೆಸ್ಟು ಇತ್ತು, ರೀಸ್ಟಾರ್ಟ್ ಮಾಡಿ ನೋಡಿದೆ, ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಅವಾಗ ನಾನು ಏನು ಮಾಡಿದೆ, ಸರ್ವರ್ 2 ಒಳಗೆ ಲಾಗಿನ್ ಮಾಡಿ ನೋಡಿದೆ. ಸೊ ಅವ್ರು ಸರ್ವರ್ 2 ಒಳಗೆ ಲಾಗಿನ್ ಮಾಡಿ ನೋಡಿದಾಗ ಓಪನ್ ಆಗ್ತಾಯಿತ್ತು. ಅದಾದಮೇಲೆ ನಾನು ಈ ವಿಡಿಯೋ ಮಾಡಾಕತ್ತೀನಿ. ಆಲ್ರೆಡಿ ನೀವು ನೋಡಿದ್ರಿ, ನೀವು ಬೇಕಿದ್ರೆ ಫಸ್ಟಿಂದ ನೋಡಿ. ನನ್ನ ಸರ್ವರ್ 1 ಲಾಗಿನ್ ಮಾಡಿದ್ದೆ, ಇವಾಗ ಸರ್ವರ್ 2 ಲಾಗಿನ್ ಮಾಡಿದ್ದೀನಿ. ನೋಡುವಂತ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಲೈವ್ ಆಗಿ. ನಿಮ್ಮ ಮುಂದೆ ಸ್ಕ್ರೀನ್ ರೆಕಾರ್ಡಿಂಗ್ ಇದೆ, ಓಪನ್ ಆಗಿದ್ದು ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಒಂದು ಕನ್ಫರ್ಮೇಷನ್ ವಿಡಿಯೋ ಐತಿದು. ಯಾಕಪ್ಪ ಅಂತಂದ್ರೆ ನಿಮ್ಮ ಜೊತೆ ಈ ರೀತಿ ಪ್ರಾಬ್ಲಮ್ ಬಂದಾಗ ಸಡನ್ಲಿ ಗೊತ್ತಾಗಲ್ಲ, ನೀವು ಟೂಲ್ ಎಲ್ಲಿ ತೊಗೊಂಡಿರ್ತೀವಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಚಲೋ ಮಾಡ್ತೀರಿ. ಅವ್ರ ಹತ್ರ ಯಾವುದೇ ರೀತಿ ರೆಸ್ಪಾನ್ಸಿಬಲ್ ಇರೋಂಗಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ಏನು ಕೊಟ್ಟಿರ್ತಾರೆ, ಜಸ್ಟ್ ನಿಮ್ಗೆ ಟೂಲ್ ಕೊಟ್ಟಿರ್ತಾರೆ, ಅಷ್ಟು ವರ್ಷ ತನಕ ಅದು ನಡಿಬೇಕು ಅಷ್ಟೇ. ಅದರ ಮಧ್ಯದಲ್ಲಿ ಏನೇ ಎರರ್ ಬಂದರೂ ಅವ್ರು ಅದಕ್ಕೆ ಯಾವುದೇ ರೀತಿ ಜವಾಬ್ದಾರಿ ಇರಲ್ಲ. ಸೊ ಅದಕ್ಕೋಸ್ಕರ ಇದೇ ರೀತಿ ವೀಡಿಯೋಸ್ಗಳನ್ನು ನಾವು ಮಾಡಿ ಹಾಕ್ತಾ ಇರ್ತೇವೆ. ನೋಡ್ಬೋದು, ಬೋರ್ನಿಯೋ ಸ್ಕೆಮೆಟಿಕ್ ಹಾರ್ಡ್ವೇರ್ ಸೊಲ್ಯೂಷನ್ ಟೂಲ್ ಓಪನ್ ಆಯಿತು. ಓಪನ್ ಆದ ಕೂಡಲೇ ಇಲ್ಲಿ ಏನೈತಲ್ಲ, ಹಾರ್ಡ್ವೇರ್ ಸೊಲ್ಯೂಷನ್. ಆಗಲೇ ನಾನು ರಿಯಲ್ಮಿ 5 ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಕೆಳಗಡೆ ನೋಡ್ಬೋದು ಸರ್ವರ್ 2 ಓಪನ್ ಆಗೈತಿ, US-ದು. ಇವಾಗ ನಾನು ಹಾರ್ಡ್ವೇರ್ ಸೊಲ್ಯೂಷನ್ನ ಓಪನ್ ಮಾಡ್ತೀನಿ. ಮತ್ತು ಅದೇ ರಿಯಲ್ಮಿ 5 LCD ಬ್ಯಾಕ್ಲೈಟನ್ನು ಓಪನ್ ಮಾಡ್ತೀನಿ. ನೋಡ್ಬೋದು, ರಿಯಲ್ಮಿ 5 LCD ಬ್ಯಾಕ್ಲೈಟ್, ಸರಿನಾ? ಸೊ ಇಲ್ಲಿ ಐತಿ ರಿಯಲ್ಮಿ 5. ಸೊ ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಐತಿ, ಎಂಡ್ ತನಕ ನೋಡಿರಿ. ನಿಮ್ಮ ಜೊತೆಗೆ ಯಾವುದೇ ಪ್ರಾಬ್ಲಮ್ ಬಂದರೂ ನೀವು ಅದನ್ನು 100% ಸಾಲ್ವ್ ಮಾಡ್ಬೋದು. ಕನ್ನಡದಾಗ ಇದೇ ರೀತಿ ವೀಡಿಯೋಸ್ಗಳು ಸಿಗೋದು ತುಂಬ ಕಡಿಮೆ. ನೋಡ್ಬೋದು, LCD ಬ್ಯಾಕ್ಲೈಟ್ ಅಂತ ಕ್ಲಿಕ್ ಮಾಡಿದೆ. ಸೊ ಓಪನಿಂಗ್ ಡಾಕ್ಯುಮೆಂಟ್ ಅಂತ ಬರಾಕತ್ತೈತಿ. ಓಪನಿಂಗ್ ಡಾಕ್ಯುಮೆಂಟ್ ಅಂತ ಬಂದು ಆಮೇಲೆ ಡೌನ್ಲೋಡಿಂಗ್ ಸರ್ವರ್ ಅಂತೇನೋ ಬರ್ತಿತ್ತು, ಅದಾದಮೇಲೆ ಫೇಲ್ಡ್ ಅಂತ ಬರ್ತಿತ್ತು. ಇವಾಗ ನೋಡಿರಿ, ಓಪನಿಂಗ್ ಡಾಕ್ಯುಮೆಂಟ್ ಅಂತ ಪ್ರೊಸೆಸಿಂಗ್ ಐತಿ. ಯಾವುದೇ ರೀತಿ ವಿಡಿಯೋ ಕಟ್ ಮಾಡಿಲ್ಲ, ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಐತಿ. ಸೊ ನಿಮ್ಮ ಮುಂದೆ ಏನಾರ ಪ್ರಾಬ್ಲಮ್ ಬಂದ್ರೆ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ, ಅದನ್ನು ಕೂಡ ನಾನು ವಿಡಿಯೋ ಮಾಡಾಕ್ತೀನಿ. ಗೆಟಿಂಗ್ ಸರ್ವರ್ ಸ್ಟೇಟಸ್ ಅಂತ ಬರ್ತೈತಿ, ಅದಾದಮೇಲೆ ಒಂದು ಫೇಲ್ಡ್ ಅಂತ ಎರರ್ ಬರ್ತಾಯಿತ್ತು. ಇವಾಗ ಸರ್ವರ್ 2 ಲಾಗಿನ್ ಮಾಡಿದ್ದೀನಿ. ಕೆಳಗಡೆ ನೀವು ನೋಡ್ಬೋದು, ಸರ್ವರ್ 1, ಸರ್ವರ್ 2 ಎರಡು ಅದಾವೆ. ಸರ್ವರ್ 1 ಏಷ್ಯಾ ಕಂಟ್ರಿಯಿಂದ ಲಾಗಿನ್ ಆಗುತ್ತೆ, ಸರ್ವರ್ 2 US ಇಂದ ಲಾಗಿನ್ ಆಗುತ್ತೆ. ಇವಾಗ ನೋಡಿರಿ, ಡೌನ್ಲೋಡಿಂಗ್ ಡೇಟಾ ಅಂತ ಬಂತು. ಆಗಲೇ ಏನು ಬರ್ತಾಯಿತ್ತು, ಮುಂಚೆ ಡೌನ್ಲೋಡಿಂಗ್ ಡೇಟಾ ಅಂತ ಬಂದು ಫೇಲ್ಡ್ ಬರ್ತಾಯಿತ್ತು. ಸೊ ಇವಾಗ ಡೌನ್ಲೋಡಿಂಗ್ ಡೇಟಾ ಅಂತ ಬಂದು ಸ್ಕೆಮೆಟಿಕ್ ನಮ್ಮದು ಓಪನ್ ಆಯಿತು. ಸೊ ಇವಾಗ ಜೂಮ್ ಇನ್ ಮಾಡ್ತೀನಿ, ಕೆಳಗಡೆ ಬಂದೈತೆ ಒಂದು ಸ್ವಲ್ಪ. ಓಪನ್ ಆಗಿದೆ ಹಾರ್ಡ್ವೇರ್ ಸೊಲ್ಯೂಷನ್ ನಮ್ಮದು, ನೋಡ್ಬೋದು. ಇವಾಗ ನಾನು ನೋಡಿರಿ, ಸರಿನಾ? ಸೊ ಓಪನ್ ಆಗಿದೆ ರಿಯಲ್ಮಿ 5 ಹಾರ್ಡ್ವೇರ್ ಸೊಲ್ಯೂಷನ್, ಇವಾಗ ಓಪನ್ ಆಯಿತು, ಸರಿನಾ? ಸೊ ಈ ರೀತಿ ಮಾಡಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಫೇಲ್ ಟು ಡೇಟಾ ಅಂತ ಏನು ಎರರ್ ಬರ್ತಾಯಿತ್ತು, ಆಲ್ರೆಡಿ ನೀವು ತಮ್ನೇಲ್ ಒಳಗೆ ನೋಡಿದ್ರಿ. ಸೊ ಆ ಒಂದು ಎರರನ್ನು ಬಂದ್ರೆ, ಇನ್ ಕೇಸ್ ನೀವು ರೀಸ್ಟಾರ್ಟ್ ಮಾಡಿದ ಮೇಲೂ ಸ್ಟಾರ್ಟ್ ಆಗ್ತಿಲ್ಲಪ್ಪ, ಲೇಟೆಸ್ಟ್ ಸೆಟಪ್ ಐತಂದ್ರೂ ಕೂಡ ಸ್ಟಾರ್ಟ್ ಆಗ್ತಿಲ್ಲ ಅಂದ್ರೆ ಏನು ಮಾಡಬೇಕು, ಸರ್ವರ್ 1 ಲಾಗಿನ್ ಮಾಡ್ತಿದ್ರೆ ಸರ್ವರ್ 2 ಲಾಗಿನ್ ಮಾಡಬೇಕು. ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಕಂಟ್ರಿ ಸರ್ವರ್ ಬ್ಯುಸಿ ಇರೋದ್ರಿಂದ ಸೊ ಬೇರೆ ಕಂಟ್ರಿದು ಸರ್ವರನ್ನು ನಾವು ಲಾಗಿನ್ ಮಾಡ್ಬೇಕು. ಕೆಳಗಡೆ ನೋಡ್ಬೋದು, ಸರ್ವರ್ 2 ಅಂತ ಐತಿ. ಮುಂಚೆ ಏನಿತ್ತು, ಸರ್ವರ್ 1 ಇತ್ತು. ಬೇಕಿದ್ರೆ ನಾನು ವಿಡಿಯೋನ ಸ್ವಲ್ಪ ಹಿಂದಕ್ಕೆ ಹೋಗಿ, ಸ್ಟಾರ್ಟಿಂಗ್ ಒಳಗಡೆ ನಾನು ಸ್ಟಾರ್ಟಿಂಗಲ್ಲಿ ಏನು ಬೋರ್ನಿಯೋ ಓಪನ್ ಮಾಡಿದ್ದೆ, ಅಲ್ಲಿ ಸರ್ವರ್ 1 ಇತ್ತು, ಸರಿನಾ? ಸೊ ಇವಾಗ ಸರ್ವರ್ 2 ಲಾಗಿನ್ ಮಾಡಿದ್ದೀನಿ. ಪ್ರಾಬ್ಲಮ್ ಇವಾಗ ಸಾಲ್ವ್ ಆಯಿತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅನ್ಕೊಂಡು, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.